ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಬಿನಾ ವರ್ಧರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪ ಅಂದರೆ ಜುಲೈ 19, 2023 ಆವಾಗ ಇದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಚಾಲನೆ ನೀಡಲಾಗಿತ್ತು. ಆವಾಗ 1.17 ಕೋಟಿ ಮಹಿಳಾ ಫಲಾನುಭವಿಗಳು ಈ ಒಂದು ಯೋಜನೆಗೆ ನೋಂದಣಿ ಆಗಿದ್ದರು. ಅದರಲ್ಲಿ 2.5 ಲಕ್ಷ ಜನ ಫಲಾನುಭವಿಗಳಿಗೆ ಒಂದು ಕಂತು ಅಮೌಂಟ್ ಕೂಡ ಬಂದಿಲ್ಲ. ಆಮೇಲೆ 70,000 ಜನ ಮಹಿಳಾ ಅಕೌಂಟ್ ಖಾತೆ ಇದು ನಿಷ್ಕ್ರಿಯವಾಗಿದೆ, ಅಂದರೆ ಖಾತೆ ಚಾಲ್ತಿನೇ ಇಲ್ಲ. ಆಮೇಲೆ ಆಧಾರ್ ಲಿಂಕ್ ಆಗಿಲ್ಲ, ಆಮೇಲೆ KYC ಅಪ್ಡೇಟ್ ಆಗಿಲ್ಲ, ಮುಂತಾದ ತಾಂತ್ರಿಕ ದೋಷದಿಂದಾಗಿ ಅವರಿಗೆ ಇದುವರೆಗೂ ಒಂದು ಕಂತಿನ ಅಮೌಂಟು ಕೂಡ ಬಂದಿಲ್ಲ. ಇದನ್ನು ಗಮನಿಸಿದ ರಾಜ್ಯ ಸರ್ಕಾರ ಏನು ಹೇಳಿದೆಯಪ್ಪ ಅಂದರೆ ಡಿಸೆಂಬರ್ ತಿಂಗಳೊಳಗೆ ಅಂಥವರಿಗೆ ಎಲ್ಲ ಕಂತಿನ ಅಮೌಂಟನ್ನು ಬರೋ ಹಾಗೆ ಮಾಡ್ತೀವಿ. ಇವರ ತಾಂತ್ರಿಕ ದೋಷವನ್ನು ಪರಿಹರಿಸೋಕ್ಕೆ ನಾವು ಸರ್ಕಾರ ಸಹಕಾರ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದರು. ಈಗ ಅದನ್ನು ಪರಿಹರಿಸಬೇಕು ಅಂತ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕ್ಯಾಂಪ್ಗಳನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅಲ್ಲಿ 2 ದಿನಗಳ ಕ್ಯಾಂಪ್ ಮಾಡಿ ಅಲ್ಲಿ ಮಹಿಳಾ ಒಂದು ಯಾರಿಗೆಲ್ಲ ಅಮೌಂಟ್ 2,000 ರೂಪಾಯಿ ಬಂದು ಕಂತು ಬಂದಿಲ್ವೋ ಅವರ ಒಂದು ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಇದೆ, ಆಧಾರ್ ಸೀಡಿಂಗ್ ಆಗಿಲ್ವೋ, ಅಥವಾ ತಾಂತ್ರಿಕ ದೋಷನೋ ಅಥವಾ ಏನು ಅವರ ಒಂದು ಖಾತೆಯಲ್ಲಿ ಪ್ರಾಬ್ಲಮ್ ಇದೆ ಎಂಬುದನ್ನ ನೋಡಿ ಅದನ್ನು ಒಂದು ಸರಿ ಮಾಡಿ ಅವರಿಗೆ ಈ ಡಿಸೆಂಬರ್ ತಿಂಗಳೊಳಗೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋ ಹಾಗೆ ಮಾಡ್ತೀವಿ ಅಂತ ಒಂದು ಭರವಸೆನ ನೀಡಿದೆ. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದು ಹೆಂಗಪ್ಪ ಇದೊಂದು ಕ್ಯಾಂಪ್ಗಳನ್ನ ಆಯೋಜಿಸ್ತಾರೆ ಅಂತ ಹೇಳಿದರೆ ಅವರು ಒಂದು ಪಟ್ಟಿನೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದು ಹೆಂಗೆ ಅವರು ಕ್ಯಾಂಪ್ನ ಮಾಡ್ತಾರೆ ಅಂತ ಅಂದರೆ ಇವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇತೃತ್ವದಲ್ಲಿ ಕ್ಯಾಂಪ್ಗಳನ್ನು ಆಯೋಜಿಸಲಾಗುವುದು. ಅಂದರೆ ಈಗ ಗ್ರಾಮ ಪಂಚಾಯಿತಿಯಲ್ಲಿ PDOಗಳು ಇರ್ತಾರಲ್ವ, ಅವರು ಒಂದು ನೇತೃತ್ವನ ತಗೋಬೇಕು ಅಲ್ಲಿ ಕ್ಯಾಂಪ್ ಮಾಡೋಕ್ಕೆ ಅಂತ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಎಲ್ಲ ತಾಂತ್ರಿಕ ಮತ್ತು ಬ್ಯಾಂಕ್ ಸಂಬಂಧಿತ ಸಮಸ್ಯೆಗಳನ್ನು ಈ ಕ್ಯಾಂಪ್ಗಳಲ್ಲಿ ಪರಿಹರಿಸಲಾಗುವುದು. ಅದೇ ಫ್ರೆಂಡ್ಸ್, ಅದೇ ಅರ್ಜಿ ಹಾಕಿದಾರಲ್ಲ ಮಹಿಳೆಯರವರ ಖಾತೆಯಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾವ ತಾಂತ್ರಿಕ ಪ್ರಾಬ್ಲಮ್ ಇದೆ, ಯಾಕೆ ಅವರಿಗೆ 2,000 ರೂಪಾಯಿ ಅಮೌಂಟ್ ಅವರಿಗೊಂದು ಖಾತೆಗೆ ಬಂದಿಲ್ಲ ಅಂಬೋದನ್ನ ಅಲ್ಲಿ ನೋಡಿ ಅಲ್ಲೇ ಪರಿಹಾರ ನೀಡಬೇಕು ಅನ್ನೋದು ಒಂದು ಈ ಕ್ಯಾಂಪ್ನ ಒಂದು ಉದ್ದೇಶವಾಗಿದೆ. ಆಮೇಲೆ ಸ್ಥಳೀಯ ಬಾಪೂಜಿ ಸೇವಾ ಕೇಂದ್ರದ ಗಣಕಯಂತ್ರ ನಿರ್ವಾಹಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವೀಸಸ್ ತಂಡಗಳು ಈ ಕ್ಯಾಂಪ್ಗಳಲ್ಲಿ ಭಾಗವಹಿಸತಕ್ಕದ್ದು. ಅಂದರೆ ಫ್ರೆಂಡ್ಸ್, ಅದೇ ಗ್ರಾಮವನ್ನು ಬಾಪೂಜಿ ಒಂದೊಂದು ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ರಲ್ಲ ಅವ್ರ ಥರ ತಾನೇ ನೀವು ಅಪ್ಲಿಕೇಶನ್ ಹಾಕಿದ್ದು ಅವರು, ಮತ್ತು ಆಮೇಲೆ ಅಂಗನವಾಡಿ ಕಾರ್ಯಕರ್ತರು, ಟೀಚರ್ಸ್ ಅವರೆಲ್ಲ ನಿಮಗೆ ಹೆಲ್ಪ್ ಮಾಡಬೇಕು ಅನ್ನೋದು ಅವರು ಒಂದು ಹೇಳಿದ್ದಾರೆ. ಆಮೇಲೆ ಕ್ಯಾಂಪ್ಗಳಲ್ಲಿ ಆಯೋಜಿಸುವ ಕುರಿತು ಡಿಸೆಂಬರ್ 22ರಂದು ಕ್ಯಾಂಪ್ ಆಯೋಜಿಸುವ ಅಧಿಕಾರಿಗಳಿಗೆ ಸಂಬಂಧಿಸಿದ ತರಬೇತಿ ನೀಡಲಾಗುವುದು. ಅಂದರೆ ಕ್ಯಾಂಪ್ನ ಡಿಸೆಂಬರ್ 27ರಿಂದ 29ರವರೆಗೆ ಅಂದರೆ 2 ದಿನ ಮಾಡ್ತಾರೆ. ಅದಕ್ಕೆ ಇವಾಗ ಅವರಿಗೆ ಒಂದು ಯಾವ ರೀತಿ ಕ್ಯಾಂಪ್ನಲ್ಲಿ ಯಾವ ರೀತಿ ಒಂದು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನ ಈ ಡಿಸೆಂಬರ್ 22ರಿಂದ ಇವತ್ತಿಂದ ಅವರಿಗೊಂದು ತರಬೇತಿನ ನೀಡಬೇಕು ಅಂತ ಸರ್ಕಾರ ಹೇಳಿದೆ. ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಡಿಸೆಂಬರ್ 27ರಿಂದ 29ರವರೆಗೆ ಪ್ರತಿದಿನ ಬೆಳಗ್ಗೆ 9ರಿಂದ 5ರವರೆಗೆ ಕ್ಯಾಂಪಸ್ನ ಮಾಡಬೇಕು. ಅಂದರೆ ಅದೇ ಒಟ್ಟು 27ರಿಂದ 29ರವರೆಗೆ ಕ್ಯಾಂಪಸ್ನ ಮಾಡಬೇಕು. ಅಂದರೆ ಟೈಮಿಂಗ್ಸ್ ಅಪ್ಪ ಅಂದರೆ 9ರಿಂದ ಸಂಜೆ 5 ಗಂಟೆವರೆಗೂ. ಅದಕ್ಕೆ ಮಹಿಳೆಯರು ಆ ಟೈಮಲ್ಲಿ ಯಾವಾಗಾದರೂ ಹೋಗಿ ತಮ್ಮ ಒಂದು ಯಾರಿಗೆ ಖಾತೆಗೆ ಅಮೌಂಟ್ ಬಂದಿಲ್ವೋ ಅಲ್ಲಿ ಹೋಗಿ ತಮ್ಮ ಖಾತೆಗಳಿಗೆ ಏನು ಸಮಸ್ಯೆ ಆಗಿದೆ ಅನ್ನೋ ಪರಿಹರಿಸ್ಕೊಂಡು ಅವ್ರಿಗೆ ಒಂದು 2,000 ರೂಪಾಯಿ ಒಂದು ಅಕೌಂಟಿಗೆ ಬರೋ ಹಾಗೆ ಮಾಡ್ಕೋಬೇಕು. ಈ ಕ್ಯಾಂಪ್ ಆಯೋಜಿಸುವ ಕುರಿತು ಫಲಾನುಭವಿಗಳಿಗೆ EDCS ರವರು SMS ಮೂಲಕ ಮಾಹಿತಿ ನೀಡಬೇಕು. EDCS ಅಂದರೆ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವೀಸಸ್. ಅವರು ಒಂದು SMS ಮೂಲಕ ಯಾರಿಗೆ ಒಂದು 2,000 ಬಂದಿಲ್ವೋ ಅವರು ಒಂದು SMS ಮೂಲಕ ಈ ಥರ ಕ್ಯಾಂಪಸ್ ಮಾಡ್ತಾಯಿದ್ವಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ, ನೀವು ಬಂದು ನಿಮ್ಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ಬಂದು ನಿಮ್ಮ ಒಂದು ಖಾತೆಯನ್ನು ಸರಿ ಮಾಡಿಸ್ಕೊಳ್ಳಿ ಅಂತ ಒಂದು ಮೆಸೇಜ್ನ ಕಳಿಸ್ಬೇಕು ಅನಿಸುತ್ತೆ. ಅದೇ ಮೊದಲಿಗೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ನಂಬರ್ ಕೊಟ್ಟಿದ್ರಲ್ಲ, SMS ಬರ್ತಿಲ್ಲ, ಆ ರೀತಿ ಏನೋ ಗೊತ್ತಿಲ್ಲ, ಅದೇ ರೀತಿ ಮಾಡ್ಬೋದು. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾಹಿತಿ ನೀಡಿ ಅವರನ್ನು ಕ್ಯಾಂಪಸ್ಗಳಿಗೆ ಕರೆತರುವ ಜವಾಬ್ದಾರಿ ನಿರ್ವಹಿಸಬೇಕು. ಅದೇ ಫ್ರೆಂಡ್ಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಗ್ರಾಮಗಳಲ್ಲಿ ಅಂದರೆ ಅದೇ ಅಂಗನವಾಡಿ ಕಾರ್ಯಕರ್ತರು, ಟೀಚರ್ಸು, ಆಶಾ ಕಾರ್ಯಕರ್ತರು ಅವರು ಬರ್ತಾರಲ್ವ, ಅವರು ತಮ್ಮ ಊರಲ್ಲಿ
ಮಹಿಳೆಯರಿಗೆ ಒಂದು ಮಾಹಿತಿನ ನೀಡಬೇಕು. ಈ ಥರ ಒಂದು ಗ್ರಾಮ ಪಂಚಾಯತಿ ಒಂದು ಈ ಥರ ಕ್ಯಾಂಪಸ್ ಮಾಡ್ತಿದ್ವಿ, ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು ನಮ್ಮ ಜೊತೆ ಬಂದು ನಿಮ್ಮ ಒಂದು ಸಮಸ್ಯೆ ನಿಮ್ಮ ಅಕೌಂಟ್ನ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನೋಂಥ ಒಂದು ಮಾಹಿತಿ ನೀಡಬೇಕು. ಅವ್ರು ಮಾಹಿತಿ ನೀಡಿಲ್ಲ ಅಂದರು ನಿಮಗೆ ಒಂದು ಈ ಥರ ಸಣ್ಣ ಮಾಹಿತಿ ಸಿಕ್ಕಿದ್ರು ನೀವು ಆ ಟೀಚರ್ಸ್ಗೆ ಕೇಳಿ ನೀವು ಮಾಹಿತಿ ಪಡ್ಕೊಂಡು ನೀವೇ ಹೋಗಿ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟ್ ಬರೋ ಹಾಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಯಾಂಪ್ ಆಯೋಜಿಸಿರುವ ಕುರಿತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪತ್ರಿಕೆ ಮತ್ತು ಇತರೆ ಮಾಧ್ಯಮದ ಮೂಲಕ ವ್ಯಾಪಕ ಪ್ರಚಾರ ಮಾಡಬೇಕು. ಅದೇ ಫ್ರೆಂಡ್ಸ್, ಈ ಥರ ಒಂದು ಕ್ಯಾಂಪಸ್ ಮಾಡ್ತಿದ್ದೀವಿ, ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರು ಬಂದು ತಮ್ಮ ಸಮಸ್ಯೆನ ಹೇಳ್ಕೊಂಡು ಒಂದು ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ ಇದು ಸರಿ ಮಾಡಿಸ್ಕೋಬೇಕು ಅಂತ ಒಂದು ಮಾಹಿತಿನ ಜನರಿಗೆ ನೀಡಬೇಕು. ಗೊತ್ತಿಲ್ಲದೆ ಅವರು ಒಂದು 2 ದಿನ ಅಷ್ಟೇ ಇರುವ ಕ್ಯಾಂಪಸ್ ಇರೋದು, ನಮಗೆ ಗೊತ್ತಿದ್ದಾಗ ಅದು 2 ದಿನ ಮುಗಿದ ಮೇಲೆ ಗೊತ್ತಾದರೆ ಅವರಿಗೆ ಬೇಜಾರಾಗುತ್ತೆ. ಆದ್ದರಿಂದ ಅದನ್ನೊಂದು ಮಾಹಿತಿನ ಎಲ್ಲ ಕಡೆ ಹಂಚಬೇಕು ಅನ್ನೋದು ಒಂದು ಏನು. ಅದೇ ಅಲ್ಲಿ ಏನಪ್ಪ ನಮಗೆ ಹೆಲ್ಪ್ ಮಾಡ್ತಾರೆ ಕ್ಯಾಂಪಸ್ಸಲ್ಲಿ ಅಂದರೆ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಮಾಡುವುದು, ಹೊಸ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಮತ್ತು ಆಧಾರ್ ಜೋಡಣೆ ಮಾಡುವುದು, KYC ಅಪ್ಡೇಟ್ ಮಾಡುವುದು, ಗೃಹಲಕ್ಷ್ಮಿಯ ಅರ್ಜಿಯ ಸ್ಥಿತಿ ಪರಿಶೀಲಿಸುವುದು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇತರೆ ಸಮಸ್ಯೆಗಳನ್ನು ಪರಿಹರಿಸುವುದು. ಒಟ್ಟಾರೆಯಾಗಿ ಈ ಯೋಜನೆಯ ಒಂದು ಉದ್ದೇಶ ಏನಪ್ಪ ಅಂದರೆ ಯಾರಿಗೆ ಒಂದು ಗೃಹಲಕ್ಷ್ಮಿ ಒಂದು ಫಲಾನುಭವಿಗೆ ಅಮೌಂಟ್ ಬಂದಿಲ್ಲ ಅವರಿಗೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅವರಿಗೆ ಅಮೌಂಟ್ ಬರೋ ಹಾಗೆ ಮಾಡಬೇಕು ಅನ್ನೋದು ಈ ಒಂದು ಯೋಜನೆಯ ಉದ್ದೇಶ. ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲೋ ಅವರು ಹೋಗಿ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋಯಿಂದ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದಾದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ನ ಮಾಡಿ. ಅಲ್ಲಿವರೆಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.